ಮುಜರಾಯಿ ಇಲಾಖೆಗೆ ಒಳಪಡುವ ದೇವಾಲಯದಲ್ಲಿ 2 ಕಡೆ ಅನ್ನದಾನ ಮಾಡುವುದರ ಮುಖಾಂತರ ಗೊಂದಲಕ್ಕೆ ಎಡೆಮಾಡಿಕೊಟ್ಟ ಘಟನೆ ನಡೆಯಿತು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಉಳಸನಹಳ್ಳಿ ಗ್ರಾಮದ ಶ್ರೀ ಬಿಸಲಮ್ಮ ದೇವಿ ದೇವಸ್ಥಾನದಲ್ಲಿ ಇದೊಂದು ಘಟನೆ ಎದುರಾಯಿತು. ದೇವಾಲಯದ ಆಡಳಿತ ಮಂಡಳಿಯು ವ್ಯವಸ್ಥಾನ ಸಮಿತಿಯಿಂದ ಮೊದಲ ಬಾರಿಗೆ ಅನ್ನ ಸಂತರ್ಪಣೆ ಮಾಡಲಾಗಿದೆ. ಮುಜರಾಯಿ ಇಲಾಖೆಯ ಆದೇಶಕ್ಕನುಗುಣವಾಗಿ ಇಂದಿನಿಂದ ಪ್ರತಿ ಅಮಾವಾಸ್ಯೆ ಪೂರ್ಣಿಮೆಯಂದು ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ ಎಂದು ವ್ಯವಸ್ಥಾನ ಸಮಿತಿ ಅಧ್ಯಕ್ಷ ಶಂಕರ್ ಮೂರ್ತಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಗೆ ತಿಳಿಸಿದರು. ಮುಜರಾಯಿ ಇಲಾಖೆಯ ಕಾರ್ಯನಿರ್ವಹಣಾಧಿಕಾರಿ ರಘುರವರು ಸಲಹೆ ನೀಡಿದಂತೆ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದ್ದು ಇದು ಮುಂದುವರಿಯಲಿದೆ ಎಂದಷ್ಟೇ ಹೇಳಿದರು. ಈ ಸಂದರ್ಭದಲ್ಲಿ ಪಟೇಲ್ ಶ್ರೀನಿವಾಸ್ ಹಾಗೂ ಹಲವಾರು ಮಂದಿ ಮುಖಂಡರು ಹಾಜರಿದ್ದರು. ದೇವಾಲಯದ ಬಳಿಯ ಮತ್ತೊಂದು ಭಾಗದಲ್ಲಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಪ್ರಮುಖರಾದ ರವಿಕುಮಾರ್ ಸಂಗ್ರಾಮ ಟಿವಿ ಜೊತೆ ಮಾತನಾಡಿ, ಕಳೆದ 25 ವರ್ಷಗಳಿಂದ ದೇವಾಲಯದಲ್ಲಿ ಅಮಾವಾಸ್ಯೆ ಹಾಗೂ ಪೂರ್ಣಿಮೆಯಂದು ಅನ್ನ ಸಂತರ್ಪಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಶಾಸಕ ಸಿಪಿ ಯೋಗೇಶ್ವರ್ ರವರೇ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದ್ದಾರೆ. ಆದರೆ ಏಕಾಏಕಿ ಮುಜರಾಯಿ ಇಲಾಖೆಯಿಂದ ಅನ್ನ ಸಂತರ್ಪಣೆ ಮಾಡುತ್ತಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ಇದರಲ್ಲಿ ತಮ್ಮದೇನು ಅಭ್ಯಂತರವಿಲ್ಲ. ಇಲಾಖೆ ಅಧಿಕಾರಿಗಳು ಬಂದು ಸಮರ್ಪಕವಾದ ಮಾಹಿತಿ ಆಧರಿಸಿ ತೀರ್ಮಾನಿಸಲಿ, ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಎಂದರು. ಟ್ರಸ್ಟ್ನ ಯುವ ಮುಖಂಡ ಚಂದ್ರು ಮಾತನಾಡಿ, ಅನ್ನ ಸಂತರ್ಪಣೆಯನ್ನು 2.5 ದಶಕಗಳಿಂದಲೂ ಮಾಡಿಕೊಂಡು ಬರುತ್ತಿರುವವರಿಗೆ ಮುಜರಾಯಿ ಇಲಾಖೆ ಮಾಡುತ್ತಿರುವ ಅನ್ನ ಸಂತರ್ಪಣೆ ವ್ಯವಸ್ಥಿತ ಯೋಜನೆಯೇ ಎಂದು ಅನುಮಾನಿಸುವಂತಾಗಿದೆ ಎಂದು ತಿಳಿಸಿದರು. ದೇವಾಲಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಿ, ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ನೀಡಲಿ, ಆದರೆ ಅನ್ನದಾನದ ವಿಚಾರದಲ್ಲಿ ಇದು ಸರಿಯಲ್ಲ ಎಂದು ತಿಳಿಸಿದ ಅವರು, ಶಾಸಕರು ಮತ್ತು ಮುಜರಾಯಿ ಇಲಾಖೆ ಇತ್ತ ಕಡೆ ಗಮನ ಹರಿಸಿ ಮುಂದಾಗುವ ಗಂಭೀರ ಗೊಂದಲಕ್ಕೆ ಕರೆಯಾಣಿಯಬೇಕೆಂದರು. ಈ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ಟ್ರಸ್ಟ್ನ ಪದಾಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು. ಉಳಸನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಬಿಸಲಮ್ಮ ದೇವಸ್ಥಾನದಲ್ಲಿ ಈ ದಿವಸ ಪ್ರಥಮವಾಗಿ ಅಮಾವಾಸ್ಯೆ ಪ್ರಯುಕ್ತ ಅನ್ನದಾಸೋಹ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇಲಾಖೆಯ ಆದೇಶದ ಪ್ರಕಾರ 2015ರಲ್ಲಿ ಏನು ಆದೇಶವನ್ನು ಮಾಡಿದ್ದಾರೆ ಅದರ ಪ್ರಕಾರವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ದೇವಸ್ಥಾನದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ನಡೆಯಬೇಕು ಎಂಬತಕ್ಕಂಥ ಆದೇಶದ ಪ್ರಕಾರವಾಗಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನು ಮುಂದೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯಂದು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ವ್ಯವಸ್ಥಿತವಾಗಿ ದೇವಸ್ಥಾನದ ವತಿಯಿಂದಲೇ ಕೂಡ ನಡೆಯುತ್ತದೆ. ಜೊತೆಗೆ ಆ ನಂತರದಲ್ಲಿ ಇನ್ನೂ ಉತ್ತಮ ಸ್ಥಿತಿ ಬಂದಾಗ ಪ್ರತಿದಿನವೂ ಕೂಡ ಅನ್ನದಾಸೋಹ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಈ ಒಂದು ವತಿಯಿಂದ ಹಮ್ಮಿಕೊಳ್ತೀವಿ ಎಂಬತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಸಂತೋಷವಾಗ್ತಾ ಇದೆ. ನಮಸ್ಕಾರ. ಉಳಸನಹಳ್ಳಿ ಬಿಸಲಮ್ಮನ ದೇವಸ್ಥಾನದಿಂದ ಕಳೆದ 25 ವರ್ಷಗಳಿಂದ ದೇವಸ್ಥಾನ ಕಟ್ಟಡ ಪ್ರಾರಂಭ ಮೊದಲಿಂದನೂ ಕೂಡ ನಾವು ದೇವಸ್ಥಾನಕ್ಕೆ ನಾವು ಕೂಡ ತುಂಬ ಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಭಕ್ತಾದಿಗಳು ಅಥವಾ ದಾನಿಗಳು ಎಲ್ಲರಿಂದ ಅವರ ಸಹಕಾರದಿಂದ ಕಳೆದ 25 ವರ್ಷಗಳಿಂದ ನಾವು ಅನ್ನದಾನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನ ಅಭಿವೃದ್ಧಿ ಎಲ್ಲ ಆಗಿರುತ್ತೆ, ಅಭಿವೃದ್ಧಿಗೆಲ್ಲ ನಮ್ಮಿಂದೆಲ್ಲ ಸಹಕಾರ ಆಗಿದೆ. ಜೊತೆಗೆ ಇವಾಗ ಮುಜರಾಯಿ ಇಲಾಖೆಯವರು ದೇವಸ್ಥಾನ ವಶಪಡಿಸ್ಕೊಂಡಿರೋದ್ರಿಂದ ಈಗ ನಾವು ಕಳೆದ 25 ವರ್ಷಗಳಲ್ಲಿ ಹೇಗೆ ನಡ್ಕೊ ಬರ್ತಾ ಇದ್ವು ಆ ರೀತಿಯಲ್ಲಿ ನಾವು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಅನ್ನದಾನವನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ. ಇವತ್ತಿನ ದಿನದಲ್ಲಿ ಅವರು ಕೂಡ ಏನೋ ಮುಜರಾಯಿ ಇಲಾಖೆಯನ್ನು ಮಾಡಿದ್ದೀವಿ ಅನ್ನೋ ವಿಚಾರ ಅವ್ರು ಬಂದಿದೆ. ಮುಂದಿನ ದಿನಗಳಲ್ಲಿ ಅದರ ವಿಚಾರವಾಗಿ ಏನು ಅವರಿಂದ ಏನು ಬರುತ್ತೆ ತೀರ್ಮಾನ ತಗೊಂಡು ಅದನ್ನು ಮುಂದೆ ಸೆಟ್ರೈಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಈ ವಿಚಾರವಾಗಿ ನಮ್ಮ ಅನ್ನದಾನ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರೇ ಕಾರಣ. ಅವರ ಒಂದು ನೇತೃತ್ವದಲ್ಲೇ ಅವರೇ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇದು ಅವರ ನೇತೃತ್ವದಲ್ಲೇ ನಡೀತಾ ಇರ್ತಕ್ಕಂಥದ್ದು. ಸೊ ಈಗ ಮುಂದಿನ ದಿನಗಳಲ್ಲಿ ಊರಿನ ಗ್ರಾಮಸ್ಥರಿಗೆ ವಿಷಯನ ತಿಳಿಸಿ ಊರಿನ ಗ್ರಾಮಸ್ಥರು ಏನು ತೀರ್ಮಾನ ಕೊಡ್ತಾರೆ ಆ ಒಂದು ಇದ್ರ ಮೇಲೆ ನಾವು ಆ ಒಂದು ಇದಕ್ಕೆ ಬದ್ಧರಾಗಿರ್ತೀವಿ ಅಂತ ಈ ಒಂದು ವಿಷಯನ ತಿಳಿಸ್ತಾ ಇದ್ದೇನೆ. 25 ವರ್ಷಗಳಿಂದ ದುಡ್ಕೊಂಡ್ಬಂದವರು ಗ್ರಾಮಸ್ಥರಾಗಿರ್ತಾರೆ. ಇವತ್ತು ಸರ್ಕಾರದ ಅಧೀನಕ್ಕೆ ದೇವಸ್ಥಾನ ಸೇರ್ಕೊಂಡ ನಂತರ ವ್ಯವಸ್ಥಾಪನಾ ಸಮಿತಿ ಅಂತೇಳಿ ಅವರವರೇ ಹಿಂದೆ ಇರ್ತಕ್ಕಂಥವರೇ ಮಾಡ್ಕೊಂಡಿರ್ತಾರೆ. ಆ ಆದೇಶನೂ ಕೂಡ ಆಗಿದೆ ಅಂತ ಅವ್ರು ಹೇಳ್ತಾರೆ. ಇನ್ನು ನೋಟಿಸ್ ಬೋರ್ಡ್ ಕೂಡ ಹಾಕಿಲ್ಲ. ಇರಲಿ, ಆ ಆದೇಶದ ಮೇಲೆ ಏನಾಗುತ್ತೆ ಮುಂದೆ ನಮ್ಮ ಶಾಸಕರಾಗಲಿ ಇಒ DC ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮುಜರಾಯಿ ತಹಸೀಲ್ದಾರ್ ಏನು ಉತ್ತರ ಕೊಡ್ತಾರೆ ಮುಂದೆ ನೋಡೋಣ. ಈಗ ಅವ್ರು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ನಾವು ಕೇಳ್ತಾ ಇರೋದು ಊರಿನಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ನಮ್ಮ ಬಳಿ ಬರಬೇಕು ಅನ್ನೋ ಒಂದು ಅವ್ರ ಆಜ್ಞೆ ಇದೆ. ಅದನ್ನೆಲ್ಲ ತಪ್ಪಿಸಬೇಕು. ಮತ್ತು ದೇವಸ್ಥಾನದಲ್ಲಿ ಯಾರೋ ಅಲಂಕಾರ ಮಾಡ್ತಾರೆ, ಈ ಒಬ್ಬ ಅಲಂಕಾರ ಮಾಡೋದನ್ನ 20 ಜನಗಳ ಹತ್ರ ಕಲೆಕ್ಷನ್ ಮಾಡ್ತಾರೆ. ಈ ಥರದ್ದೆಲ್ಲ ನಿಲ್ಲಬೇಕು. ಮತ್ತು ಹಾಗೆ ಈಗ ಬರ್ತಕ್ಕಂಥ ಲೆಕ್ಕಪತ್ರಗಳನ್ನ ನಮ್ಮನ್ನ ಈಗ ಅನ್ನಪೂರ್ಣೇಶ್ವರಿ ಟ್ರಸ್ಟ್ನ ಕೇಳಿದ್ದಾರೆ. ನಾವು ಎಲ್ಲ ರಿಜಿಸ್ಟ್ರೇಷನ್ ಕೂಡ ಮತ್ತು ಏನು ನಾವು ಬೈಲ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರಿಗೇನು ಅಧಿಕಾರಿಗಳಿಗೆ ಲೆಕ್ಕ ಕೊಡಬೇಕು ಅಂದ್ರೂ ಕೊಡೋಣ, ಗ್ರಾಮಸ್ಥರಿಗೆ ಲೆಕ್ಕ ಕೊಡಬೇಕು ಅಂದ್ರೂ ಕೊಡೋಣ. ಅದರಲ್ಲಿ ಯಾವುದೇ ಮುಜುಗರ ಇಲ್ಲ. ಅಲ್ಲಿಂದ ಯಾವುದೇ ಒಂದು ಕಾಳು ಕೂಡ ಆಚೆ ಹೋಗಿಲ್ಲ. ಈಗ ಅವ್ರು ಕೇಳ್ತಾ ಇರ್ತಕ್ಕಂಥಗೆ ಈಗ ನಾವು ಕೇಳ್ತಾ ಇರೋದು ಇಷ್ಟೇ. ನಾವು ಗ್ರಾಮದಲ್ಲಿ 25 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ. ನಮ್ಮಿಂದ ಅವ್ರಿಗೇನಾದ್ರೂ ತೊಂದರೆ ಆಗೋದಾದ್ರೆ ನಾವು ಖಂಡಿತವಾಗಿ ನಾವು ಗ್ರಾಮಸ್ಥರ ಕೂತು ತೀರ್ಮಾನ ತಗೊಳ್ತೀವಿ. ಈಗ ಅವ್ರ ತೀರ್ಮಾನ ಏನಿದೆ ಅಂದರೆ ನಾವು ನಿಲ್ಲಿಸ್ಬೇಕು.
ಆದಷ್ಟು ಬೇಗವಾಗಿ ನಿಲ್ಲಿಸ್ಬೇಕು, ಅವ್ರು ಮಾಡಲಿ ನಮ್ಗೇನು ಸಂತೋಷನೇ. ಜನಕ್ಕೆ ಈ ವಾರ ಒಪ್ಪತ್ತು ಅಂದಂಗೆ ಊಟ ಕೊಡಲಿ. ಜನ ಊಟ ಮಾಡಿದ್ರು, ದೇವಸ್ಥಾನದ ಆವರಣದಲ್ಲಿ ಯಾರೇ ಊಟ ಮಾಡಿದ್ರು ಒಂದು ಒಳ್ಳೆ ಕೆಲಸ. ಬೇರೆ ಕೆಲಸಗಳು ಬೇರೆ ಈಗಾಗಲೇ ಹಿಂದೆ ಸ್ಟಾಕ್ನ ಸರ್ವೆ ಮಾಡಿಸಿದ್ರು, ಅದು ಕೂಡ ಇನ್ನೂ ಆಗಿಲ್ಲ. ಇದೆಲ್ಲ ನಿಲ್ಸೋಕೆ ಮುಂಚೆ ನಾವು ಗಮನಕ್ಕೆ ತರ್ತಾ ಇರೋದು ಇಒ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದೇವಸ್ಥಾನ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು. ಈ ಅನುದಾನದ ಒಂದು ದೊಡ್ಡ ವಿಷಯ ಆಗಬಾರ್ದು ಅವ್ರಿಗೆ, ಈ ವ್ಯವಸ್ಥಾಪನಾ ಸಮಿತಿಗೆ ಮತ್ತು ಇವಾಗೆ ಅನುದಾನದೊಂದು ದೊಡ್ಡ ಕಾರ್ಯಕ್ರಮ ಅಂತ ಅನಿಸ್ಬಾರ್ದು. ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಈ ಹಿಂದೆ ಈಗಾಗಲೇ ನೀರು ಸುಳ್ತಾ ಇತ್ತು, ಈಗಾಗಲೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈ ಇಟ್ಟಿದ್ದಾರೆ. ಅವನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸನ ಇಒ ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡಲಿ. ದೇವಸ್ಥಾನ ಅಭಿವೃದ್ಧಿ ಆಗಲಿ, ದೇವಸ್ಥಾನ ಜೊತೆಗೆ ಊರ ಅಭಿವೃದ್ಧಿ ಆಗಲಿ, ಈ ದೇವಸ್ಥಾನ ದಿಕ್ಕನ್ನೇ ಬದಲಿಸ್ತಕ್ಕಂಥ ಕೆಲಸಗಳನ್ನ ಮಾಡೋದು ಬೇಡ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ತಾಲೂಕು ಶಾಸಕರು ಮತ್ತು ಈ ಸಂಬಂಧಪಟ್ಟಂಥ ಇಒ ನಮ್ಮ ದೇವಸ್ಥಾನಕ್ಕೆ ಹಾಗೂ ನಮ್ಮ ಗ್ರಾಮದ ಜನಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊತೀವಿ. Balu Public School is the 21st century school and we are the only future-proof school of town.